ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತಿನ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಸ್ಟೂಡೆಂಟ್ ಆಫ್ ದ ವೀಕ್ ಯಾರು ಆಗ್ತಾರೆ ಅಂತ. ಮತ್ತೆ ಸ್ಟೂಡೆಂಟ್ ಆಫ್ ದ ವೀಕ್ ಆದ್ರೂ ಕ್ಯಾಪ್ಟನ್ ಆಗ್ತಾರ ಇಲ್ಲ ಏನಿರುತ್ತೆ, ಇಲ್ಲ ಉತ್ತಮ ಕೊಡ್ತಾರ, ಈ ಟಾಸ್ಕ್ ಏನಕ್ಕೆ ಕಾಡಿಸ್ತಾರೆ, ಟಾಸ್ಕ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಖ್ಯವಾಗಿ ತುಂಬಾ ಜನ ಏನಂದ್ರೆ ಈ ಸ್ಟೂಡೆಂಟ್ ಆಫ್ ದ ವೀಕ್ ಯಾರಾದ್ರೂ ಆಗ್ತಾರ ಅವ್ರು ಕ್ಯಾಪ್ಟನ್ ಆಗ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೇನೋ, ಬಟ್ ಕ್ಯಾಪ್ಟನ್ ಆಗಲ್ಲ. ಯಾಕಂದ್ರೆ ಕ್ಯಾಪ್ಟನ್ ರೇಸ್ ಅಲ್ಲಿ ಕ್ಯಾಪ್ಟನ್ ಕಂಟೆಂಡರ್ ಆಗಿ ರಘು ಅವ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಆದ ಕಾರಣ ಇಲ್ಲಿ ರಘು ಅವ್ರ ಫೋಟೋ ಇಲ್ಲ, ಕೇವಲ ಧನುಷ್, ಅಭಿಷೇಕ್, ನಮ್ಮ ಜಾಹ್ನವಿ, ಕಾವ್ಯ ಅವ್ರ ಮಾತ್ರನೇ ಫೋಟೋ ಇದೆ. ಈ 4 ಜನದಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಯಾರು ಆಗ್ತಾರೆ, ಅವ್ರು ಯಾರು ಸಪೋರ್ಟ್ ಮಾಡ್ತಾರೆ, ಇವರೇ ಕ್ಯಾಪ್ಟನ್ ಆಗ್ತಾರ. ಈ ಟಾಸ್ಕ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಯಾವ ಕಾರಣಕ್ಕೆ ಅವ್ರು ಆಡಿಸ್ತಾ ಇದಾರಂತ ಸಣ್ಣ ಕ್ಲಾರಿಫಿಕೇಶನ್ ಕೇಳಕ್ ಇಷ್ಟಪಡ್ತೀನಿ. ನಿನ್ನೆ ಎಪಿಸೋಡ್ ಅಲ್ಲಿ ರೆಡ್ ಟೀಮ್ ಗೆದ್ದಿದೆ, ಬಟ್ ಜಾನಿ ಅವರು ಸೆಲೆಕ್ಟ್ ಆಗಿದ್ರು. ನಾನು ಧ್ರುವ ಅಂತ ಹೇಳಿದ್ದೆ, ಅದು ಮಿಸ್ಟೇಕ್ ಆಗಿದೆ. ಬಟ್ ಕಾವ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ ಆ ಟೀಮ್ ಇಂದ. ತಂಡ ಗೆದ್ದಿರೋ ನಿಜಾನೇ ರೆಡ್ ಟೀಮೇ, ಬಟ್ ಸೆಲೆಕ್ಟ್ ಆಗಿತ್ತು ಜಾನಿ ಅವರು ಕನ್ಫರ್ಮ್ ಆಗಿತ್ತು. ಬಟ್ ಇನ್ನೊಬ್ರು ಯಾರಂತ ಗೊತ್ತಿರ್ಲಿಲ್ಲ. ನಾನು ಧ್ರುವ ಅಂತ ಹೆಸರು ಹೇಳಿದ್ದೆ, ಬಟ್ ಧ್ರುವ ಅಂತಲ್ಲ, ಕಾವ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಟೋಟಲ್ ಆಗಿ 5 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ. ಯಾರು ಗೊತ್ತಾ? ಜಾಹ್ನವಿ, ಕಾವ್ಯ, ಅಭಿಷೇಕ್, ಧನು, ನಮ್ಮ ರಘು ಅವರು, ಇವ್ರು 5 ಜನ ಸೆಲೆಕ್ಟ್ ಆಗಿದ್ದಾರೆ. ಒಂದ್ ವೇಳೆ ಸ್ಟೂಡೆಂಟ್ ಆಫ್ ದ ವೀಕ್ ಆಗರೆ ಕ್ಯಾಪ್ಟನ್ ಆಗಿದ್ರೆ ಅಲ್ಲಿ ರಘು ಫೋಟೋ ಇರಬೇಕಾಗಿತ್ತು. ರಘು ಅವ್ರ ಫೋಟೋ ಇಲ್ಲ. ಆದ ಕಾರಣ ಏನಾಗುತ್ತೆ ಅಂದ್ರೆ ಈ 4 ಜನದಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಯಾರಾದ್ರೂ ಆಗ್ತಾರೋ ಅವರು ಕಂಪ್ಲೀಟ್ ಆಗಿ ಇವತ್ತಿನ ಈ ವಾರದ ಉತ್ತಮ ಪಡೆಯುತ್ತಾರೆ 100% ಅನಿಸ್ತಾ ಇದೆ. ಆ ಪ್ರೋಮೋ ನೋಡಿದಾಗ ಆ 4 ಫೋಟೋ ಇದೆ. ಮತ್ತೆ ಈ ಪ್ರೋಮೋದಲ್ಲಿ ಯಾವ ರೀತಿ ಆಟ ಆಡ್ಬೇಕು, ಯಾವ ರೀತಿ ಸೇವ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಕ್ಲೀನ್ ಆಗಿ ಸಂಕ್ಷಿಪ್ತವಾಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿನ್ನೆ ಲೈವ್ ಅಪ್ಡೇಟ್ಗಳು ಸ್ವಲ್ಪ ಅಪ್ಡೇಟ್ ಇದೆ, ಹೇಳ್ತೀನಿ. ಮುಖ್ಯವಾಗಿ ನಿನ್ನ ಲೈವ್ ಅಪ್ಡೇಟ್ ಕೊಟ್ಟಿದ್ದೀನಿ ಆಲ್ರೆಡಿ, ಹೋಗಿ ವಿಡಿಯೋ ನೋಡಿ. ಮಸ್ತಾಗಿತ್ತು ಲೈವ್ ಅಪ್ಡೇಟ್ ಮಾತ್ರ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ನಾವೆಲ್ಲ ಯಾರ್ಯಾರಾದ್ರ ಆಡ್ಬೇಕಂತ ಇಷ್ಟಪಡ್ತೀವೋ ಅವ್ರು ಆಡಿದ್ರು. ಮುಖ್ಯವಾಗಿ ನಮ್ಮ ರಾಸಿಕಾ, ಸೂರಜ್ ಅಂತ ಡ್ಯಾನ್ಸ್ ಆಡ್ಬೇಕಂತ ತುಂಬಾ ಜನ ಅವ್ರ ಅಭಿಮಾನಿಗಳು ಕಾಯ್ತಾ ಇದ್ರು. ಬಟ್ ಅವ್ರಿಬ್ರನ್ನೇ ಡ್ಯಾನ್ಸ್ ಮಾಡ್ಲಿಲ್ಲ ಗುರು. ಆಕ್ಚುಲಿ ರಾಸಿಕಾ ಮತ್ತು ಅಭಿಷೇಕ್ ಡ್ಯಾನ್ಸ್ ಮಾಡ್ತಾರೆ, ಕಾವ್ಯ ಗಿಲ್ಲಿ ಮಾಡ್ತಾರೆ, ಅಶ್ವಿನ್ ಮೇಡಮ್ ಮತ್ತೆ ನಮ್ಮ ರಘು ಸರ್ ಮಾಡ್ತಾರೆ. ಈ ರೀತಿಯಾಗಿ ಪೇರ್ ಆಗಿ ಸ್ಪಂದನ, ಸೂರಜ್ ಮಾಡ್ತಾರೆ. ಸ್ಪಂದನ ಸೂರಜ್ ಜೋಡಿ ಅಂತೂ ಸೂಪರ್ ಅಲ್ಟಿಮೇಟ್ ಅಂತ ಹೇಳ್ಬೋದು, ಆ ರೀತಿ ಮಾಡ್ತಾರೆ. ಬಟ್ ರಾಸಿಕಾ, ಸೂರಜ್ ಅವರು ಮಾತ್ರ ಮಾಡಲ್ಲ. ಫ್ಯಾನ್ಸ್ಗೆ ಸ್ವಲ್ಪ ಅಟ್ಟಾಗಿದೆ. ಇದ್ರ ಬಗ್ಗೆ ನೀವ್ ಹೇಳ್ತಾ ಕಮೆಂಟ್ ಮಾಡಿ. ಇನ್ನು ಮುಖ್ಯವಾಗಿ ಪ್ರೋಮೋ ಬಗ್ಗೆ ಬಂದ್ಬಿಡೋಣ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಈ 4 ಜನ ಫೋಟೋ ಇರುತ್ತೆ. ಈ 4 ಜನ ಏನಾಗುತ್ತೆ ಅಂದ್ರೆ ಫೋಟೋ ತಗೊಂಡೋಗಿ ಬಿಗ್ ಬಾಸ್ ಮೇಲೆ ನೀವೆಲ್ಲಾದ್ರೂ ಬಚ್ಚಿಡ್ಬೇಕಂದ್ರೆ ಯಾರಿಗೂ ಕಾಣದಂಗೆ ಅದನ್ನ ಸೇಫ್ ಆಗಿ ಇಡಬೇಕು. ಆ ಸೇಫ್ ಆಗಿ ಇಟ್ಟಾಗ ಆ ಫೋಟೋ ಯಾರಿಗೂ ಸಿಗಬಾರ್ದು. ಕೊನೆಯಲ್ಲಿ ಯಾರ ಫೋಟೋ ಆದ್ರೆ ಸಿಗಲ್ಲೋ ಅವರು ಈ ವೀಕಿನ ಒಂದು ಗೋಲ್ಡನ್ ಸ್ಟೂಡೆಂಟ್ ಆಗ್ತಾರೆ. ಈ ವೀಕಿನ ಒಂದು ಉತ್ತಮ ಆಗಕ್ಕೆ ಕನ್ಫರ್ಮ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿಗೆ ಅವ್ರು ಸಪೋರ್ಟ್ ಮಾಡಿರ್ತಾರೆ, 4 ಜನ ಸಪೋರ್ಟ್ ಮಾಡಿರ್ತಾರೆ. ಅವರು ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಅಲ್ಲಿರೋ ಕಂಟೆಸ್ಟೆಂಟ್ಗಳು ಜಾಹ್ನವಿ, ಕಾವ್ಯ, ನಮ್ಮ ಅಭಿಷೇಕ್, ನಮ್ಮ ಧನು ಇದಾರಲ್ಲ, ಅವ್ರನ್ನು ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕಂತ ಅನಿಸ್ತಾ ಇದೆ. ಅದರಲ್ಲಿ ಧ್ರುವ ಅಂತಿದ್ದಾರೆ, ನಮ್ಮ ರಕ್ಷಿತಾ ಇದ್ದಾರೆ, ಅದರಾಗಿ ಇನ್ನು ಗಿಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಇಬ್ರು ಇದ್ದಾರೆ. ನನಗನ್ಸುತ್ತೆ ಕಾವ್ಯ ಗಿಲ್ಲಿನ ತಗೊಂಡಿರ್ತಾರೆ, ರಕ್ಷಿತಾ ಧ್ರುವನ್ ತಗೊಂಡಿರ್ತಾರೆ, ನಮ್ಮ ಜಾನ್ವರ್ ಧ್ರುವನ್ ತಗೊಂಡಿರ್ತಾರೆ. ಅದೇ ರೀತಿಯಾಗಿ ಅಭಿಷೇಕ್ ರಕ್ಷಿತಾ ತಗೊಂಡಿರ್ತಾರೆ. ಈ ರೀತಿಯಾಗಿ ಒಬ್ಬೊಬ್ಬರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಅವರು ಹೋಗಿ ಆ ಫೋಟೋನ ಹುಡ್ಕೊಂಡ್ ಬರಬೇಕು. ಯಾರಾದ್ರೆ ಬೇಗ ಹುಡ್ಕೊಂಡ್ ಬರ್ತಾರೋ ಅವರು ಆ ರೇಸ್ ಇಂದ ಔಟ್ ಆಗ್ತಾರೆ. ಕೊನೆಗೆ ಯಾರ ಫೋಟೋ ಸಿಗಲ್ವೋ ಅವರು ಈ ವಾರದ ಉತ್ತಮ ಆಗಕ್ಕೆ ತುಂಬಾ ಹೈ ಚಾನ್ಸಸ್ ಇರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಕಳಪೆ ಮೋಸ್ಟ್ಲಿ ಇಲ್ಲ ರಘು ಡಿಸೈಡ್ ಮಾಡ್ತಾರೆ, ಇಲ್ಲ ಮನೆ ಮಂದಿ ಎಲ್ಲ ಸೇರಿ ಡಿಸೈಡ್ ಮಾಡ್ಬೋದು ಅನ್ಸುತ್ತೆ. ಲಾಸ್ಟ್ ವೀಕ್ ಅಲ್ಲಿ ಕಳಪೆ ಅಂತ ಬಂದಾಗ ಕ್ಯಾಪ್ಟನ್ ಡಿಸೈಡ್ ಮಾಡಿದ್ರು. ಮತ್ತೆ ಈ ಸಲ ಕ್ಯಾಪ್ಟನ್ ಡಿಸೈಡ್ ಮಾಡ್ತಾರ, ಮನೆ ಮಂದಿಗೆಲ್ಲ ಕೊಡ್ತಾರ, ಡೌಟ್ ಇದೆ. ಆಲ್ರೆಡಿ ಉತ್ತಮ ಅಂತ ಬಂದಾಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಅವ್ರಿಗೆ ಮನೆ ಮಂದಿ ಎಲ್ಲ ಸೇರಿ ಕೊಡ್ತಾ ಇದ್ರು. ಈ ಸಲ ಟಾಸ್ಕ್ ರೂಪದಲ್ಲೇನೆ ಕೊಡ್ತಾ ಇದ್ದಾರೆ ಉತ್ತಮ ಅಂತ. ಕಳಪೆ ಈ ಸಲ ಫುಲ್ ಮನೆ ಮಂದಿ ಎಲ್ಲ ಸೇರಿ ಕಳಪೆ ಕೊಡ್ಬೋದು. ನಾನು ಆಲ್ರೆಡಿ ಇದಕ್ಕಿಂತ ಮುಂಚೆ ಹೇಳಿದ್ದೆ ನಮ್ಮ ಗಿಲ್ಲಿ ಕೊಡ್ಬೋದು ಅಂತ. ಏನಿಲ್ಲ, ಎಂಟರ್ಟೈನ್ಮೆಂಟ್ ಟಾಸ್ಕ್ ಎಲ್ಲ ಆಡಿದಾರೆ, ಬಟ್ ಒಂದಿತ್ತಲ್ಲ ನಿರ್ಧಾರ ಅನ್ನೋದು, ರಾಶಿಕಾ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಆ ಕಾರಣಕ್ಕೆ ಏನಾದ್ರು ಅವ್ರಿಗೆ ಕಳಪೆ ಕೊಡ್ಬೋದು. ಬಟ್ ಅದು ಕೊಟ್ರೆ ಅವ್ರಿಗೇನೆ ಡಿಗ್ರೀಸ್ ಆಗುತ್ತೆ, ಡ್ರಸ್ಟರ್ಡ್ ಮಾಡೋಂಗಾಗುತ್ತೆ. ಯಾಕಂದ್ರೆ ಗಿಲ್ಲಿ ಆಟ ಆಡಿದಾನೆ, ಎಲ್ಲ ಚೆನ್ನಾಗಿ ಆಡಿದಾರೆ. ಏನು ಆಟ ಆಡಿದ್ರೆ ಸುಮ್ಮನೆ ತುಂಬಾ ಜನ ಇದ್ದಾರೆ. ಮಾವಳು ಇದ್ದಾರೆ, ಮಲ್ಲಮ್ಮ ಇದ್ದಾರೆ, ಅದೇ ರೀತಿಯಾಗಿ ಧ್ರುವಂತ್ ಪರವಾಗಿಲ್ಲ ಅನ್ಸಿದ್ರು. ಈ ರೀತಿಯಾಗಿ ತುಂಬಾ ಜನ, ಸುಧೀರ್ ಇದ್ದಾರೆ, ಆ ರೀತಿ ತುಂಬಾ ಜನ ಇದ್ದಾರೆ. ಆಟ ಆಡದೇ ತುಂಬಾ ಜನ ಇದ್ದಾರೆ. ಬಟ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ತಂಡ ಒಂದು ನಿಲುವು ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ಗಿಲ್ಲಿ ಕೊಡ್ಬೋದು ವಿನಃ. ಬಟ್ ಎಲ್ಲಾನು ಆಡಿದ್ದಾರೆ. ನಾನು ಹೇಳ್ದಲ್ಲ, ಈ ಪ್ರೋಮೋ ಇದರಲ್ಲಿ ಇರುತ್ತೆ.
ಕಂಪ್ಲೀಟ್ ಆಗಿ ಇದರಲ್ಲಿ ನಮ್ಮ ರಕ್ಷಿತ್ ಅವರು ಆಲ್ರೆಡಿ ತಗೊಂಬಂದು ಯಾರೋ ಒಬ್ರು ಫೋಟೋ ಹಾಕ್ಬಿಟ್ರಲ್ಲಿ ಮೋಸ್ಟ್ಲಿ ಧನುಷ್ ಅನಿಸುತ್ತೆ ಆ ಫೋಟೋ ಈ ರೀತಿ. ಆದ್ರೆ ಈ ವೀಕಿನ ಉತ್ತಮ ಪಡೆಯೋಕೆ ಯಾರು ಅರ್ಹರು ಅನರ್ಹರು ಅಂತ ನೀವು ಕಮೆಂಟ್ ಮಾಡಿ. ಪ್ರೋಮೋ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬಟ್ ದಯವಿಟ್ಟು ಕ್ಯಾಪ್ಟನ್ ಟಾಸ್ಕ್ ಮಾತ್ರ ಅನ್ಕೋಬೇಡಿ, ಯಾಕಂದ್ರೆ ಕ್ಯಾಪ್ಟನ್ ಟಾಸ್ಕ್ ಅಲ್ಲ. ಕ್ಯಾಪ್ಟನ್ ಟಾಸ್ಕ್ ರೇಸ್ ಅಲ್ಲಿ ನಮ್ಮ ರಘುವರ್ ಇದಾರೆ. ರಘುವರ್ ಇರೋ ಕಾರಣ ಏನಾಗುತ್ತೆ ಅಂದ್ರೆ ಅವ್ರು ಕೂಡ ಕ್ಯಾಪ್ಟನ್ ಟಾಸ್ಕ್ ಆಡ್ಲೇಬೇಕಲ್ವಾ. ಈ 4 ಜನದಲ್ಲಿ ಹೊರಗೇನು ಹೋಗಲ್ಲ ಅನ್ಸುತ್ತೆ, ಬಟ್ ಉತ್ತಮ ಪಡೆಯೋಕೆ, ಯಾಕಂದ್ರೆ ಆಲ್ರೆಡಿ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಿರಂತ ಬಿಗ್ ಬಾಸ್ ಹೇಳಿದ್ದಾರೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ತೆಗಿಯಕ್ಕಂತೂ ಆಗಲ್ಲ, ಬಟ್ ಒಬ್ರು ಉತ್ತಮ ಪಡೆಯೋಕೆ ಚಾನ್ಸಸ್ ತುಂಬಾ ಹೈ ಇದೆ. ಆದ ಕಾರಣ ಮತ್ತೆ ಈ 4 ಜನದಲ್ಲಿ ಅಭಿಷೇಕ್ ಆಗಿರ್ಬೋದು, ಧನು ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವರಲ್ಲಿ ಯಾರು ನಿಮಗೆ ಉತ್ತಮ ಅನ್ಸ್ತ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ವಾರದ ಕಳಪೆ ಯಾರಂತಾನು ಕಮೆಂಟ್ ಮಾಡಿ. ತುಂಬಾ ಜನ ರಾಸಿಕಾ ಫೇಸ್ ತಗೋತೀರ ಅಂತ ಅನಿಸ್ತಾ ಇದೆ. ರಾಸಿಗೆ ಹೆಸರು ತುಂಬಾ ಹೆಸರು ಬರ್ತಾ ಇದೆ. ನಿನ್ನೆ ಎಪಿಸೋಡ್ ಕೊಡ್ಬೇಕು ರಿವ್ಯೂ ಮಾಡಿದೀನಿ. ನಿನ್ನೆ ಲೈವ್ ಅಪ್ಡೇಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಮಾತಾಡ್ತಾ ಇದ್ರು. ಯಾವ ರೀತಿ ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ರಿಷಾ ಗೌಡ ಇದಾರಲ್ಲ, ರಿಷಾ ಗೌಡ ಕಂಪ್ಲೀಟ್ ಆಗಿ ಫೇಕ್ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಯಾವಾಗ್ಲೂ ಒಬ್ರ ಬಗ್ಗೆ ನೆಗೆಟಿವ್ ಆಗಿ ಬೆನ್ನಿಂದೆ ಬ್ಯಾಕ್ ಬಿಚಿಂಗ್ ಮಾಡೋದೇ ಅವ್ರ ಕೆಲಸ. ಇಲ್ಲಿ ಬ್ಯಾಕ್ ಬಿಚಿಂಗ್ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ. ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವ ಬಗ್ಗೆ ಒಂಥರ ನಾರ್ಮಲ್ ಆಗಿ ಮಾತಾಡಿದ್ರೆ ಬೇರೆ ಇರುತ್ತೆ, ಅವ್ರ ಬಗ್ಗೆ ಕೆಟ್ಟದಾಗಿ ಪೋಟ್ರೆ ಮಾಡೋದು ಬೇರೆ ಇರುತ್ತೆ. ಇಲ್ಲಿ ಅವ್ರು ಕೆಟ್ಟದಾಗೆ ಪೋಟ್ರೆ ಮಾಡಿರ್ತಾರೆ, ಇನ್ನೊಬ್ರ ಬಗ್ಗೆ ಆಗ್ತಿರ್ತಾರೆ. ಅಂದ್ರೆ ಅವ್ರು ಹಂಗೆ, ಅವ್ರು ಸರಿ ಇಲ್ಲ, ನೀವ್ ಹಿಂಗೆ, ನೀವು ಅವ್ರಿಗೆ ಹಂಗ್ ಮಾಡ್ಬೇಕು, ಇವ್ರಿಗೆ ಹಿಂಗ್ ಮಾಡ್ಬೇಕು ಅಂತ ಯಾವಾಗಾದ್ರೆ ಮಾತಾಡ್ತಾರೋ ಆವಾಗ ಅವ್ರ ವ್ಯಕ್ತಿತ್ವನ ಅಳಿಬೇಕಾಗುತ್ತೆ. ಈ ರೀತಿ ಆಗುತ್ತೆ. ಲೈವ್ ಅಲ್ಲಿ ಆಗಿದ್ ಕೂಡ ಅದನ್ನೇ. ನಮ್ಮ ರಾಸಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ನಮ್ಮ ಅಶ್ವಿನಿ ಮೇಡಮ್ ಸ್ವಲ್ಪ ದಾರಿಗೆ ಬರ್ತಾ ಇದಾರೆ ಅನಿಸ್ತಾ ಇದೆ ಅಂತ. ಕಂಪ್ಲೀಟ್ ಆಗಿ ಇಲ್ಲಿ ಜಾಹ್ನವಿ ಅವರಂತೂ ಚೇಂಜ್ ಆಗಿದ್ದಾರೆ, ತುಂಬಾ ಆಟ ಚೆನ್ನಾಗಿ ಕೂಡ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ನಿಮಿಷ ಮಾತಾಡಲ್ಲ ನನಗೆ. ಇದಾಗಿತ್ತು ಇವತ್ತಿನ ಒಂದು ಪ್ರೋಮೋ. ಈ ಪ್ರೋಮೋದಲ್ಲಿ ಇದೇ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಫೋಟೋ ಎಲ್ಲ ಸೇವ್ ಮಾಡಿ ಬರ್ತಾ ಇದ್ದಾರೆ. ಯಾರು ಎಲ್ಲೆಲ್ಲಿ ಇರ್ತಾರೆ ಅಂತಾನೆ ಗೊತ್ತಾಗಿಲ್ಲ, ತುಂಬಾ ಕನ್ಫ್ಯೂಸನ್ ಕೂಡ ಇದೆ. ಆ ಟಾಸ್ಕ್ ಅಲ್ಲಿ ನಾ ಹೇಳ್ದಲ್ಲ, ಧ್ರುವಂತ್ ಇದಾರೆ, ಮಾಳು ಇದಾರೆ, ರಕ್ಷಿತಾ ಇದಾರೆ, ಅದಾದ್ಮೇಲೆ ಇನ್ನೊಬ್ರು ಇದಾರೆ. ಈ ರೀತಿಯಾಗಿ ಆ ಪ್ರೋಮೋದಲ್ಲಿ ನೋಡಿದಾಗ ಈ 4 ಜನ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಬೇರೆ 4 ಜನಕ್ಕೆ ಸಪೋರ್ಟ್ ಮಾಡೋದಂತಿಲ್ಲ ಅನ್ಸುತ್ತೆ. ಇವರೇ ಸೆಲೆಕ್ಟ್ ಮಾಡ್ಕೊಂಡಿರೋಂತ ನಾನು ಗೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಹೇಳ್ದಲ್ಲ, ಈ ಟಾಸ್ಕ್ ಈ ವಾರದ ಉತ್ತಮ ಕೊಡೋಕೆ ಅವಕಾಶ ಇರುತ್ತೆ, ತುಂಬಾ ಅವಕಾಶ ಇರುತ್ತೆ. ಹಾಗಾದ್ರೆ ಡಿಬರ್ ಆಗಿರೋ ಕಳಪೆ ಆಗ್ಬಿಡ್ತಾರ ಅಂದ್ರೆ ನನ್ಗೆ ಮಟ್ಟಿಗೆ ಅನಿಸ್ತಾ ಇಲ್ಲ, ಬಟ್ ಹೇಳಕ್ಕೂ ಆಗಲ್ಲ, ಅದನ್ನು ಕೊಡ್ಬೋದು. ಇಲ್ಲ ಆ ರೀತಿ ಕೊಡಲ್ಲ ಅನ್ಸುತ್ತೆ. ಯಾಕಂದ್ರೆ ಜಗಳ ಆಡ್ಬೇಕಲ್ಲ, ತಂದಿಕ್ಬೇಕಲ್ವ, ತಂದಿಕ್ಕೋಸ್ಕರ ಆದ್ರೂ ಕೂಡ ನಮ್ಮ ಬಿಗ್ ಬಾಸ್ ಈ ವಾರದ ಕಳಪೆ ಎಲ್ಲರೂ ಸೇರಿ ಕೊಡ ಅಂತ ಕೊಡ್ತಾನೆ. ನನ್ ಕಂಪ್ಲೀಟ್ ಆಗಿ ಅದೇ ರೀತಿ ಅನಿಸ್ತಾ ಇದೆ. ಲಾಸ್ಟ್ ವೀಕಲ್ಲಿ ಒಬ್ಬರೇ ಕೊಟ್ಟಿದ್ರು, ಬಟ್ ಈ ವೀಕಲ್ಲಿ ಉತ್ತಮನ್ ಬಿಟ್ಬಿಟ್ಟು ಕಳಪೆನ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಬಾಯಿಂದ ಕೇಳಿ ಯಾವ ರೀತಿ ಎಲ್ಲ ರೀಸನ್ಸ್ ಎಲ್ಲ ಕೊಡ್ತಾರೋ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ ನಮ್ಮ ಈ ವಾರದ ಉತ್ತಮ ಟಾಸ್ಕ್ ರೂಪದಲ್ಲಿ ಕೊಟ್ಟು ಈ ವಾರದ ಕಳಪೆ ಅಲ್ಲಿನ ಕಂಟೆಸ್ಟೆಂಟ್ಗಳ ಬಾಯಲ್ಲಿ ಸೇರಿಸಿ ಮಾತಾಡಿಸಿ ಜಗಳ ಆಡಿಸಿ ಉಗಿದು ಉಪ್ಪಾಕ್ಸಿ ಕೊಡೋ ಎಲ್ಲಾನು ದಾರಿ ಕಾಣ್ತಾ ಇದೆ. ಆ ದಾರಿಯಲ್ಲಿ ನಮ್ಮ ಗಿಲ್ಲಿ ಬಲಿ ಆಗ್ತಾರೆ ನನಗೆ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಏನಿಸ್ತ ಅಂತ ಕಮೆಂಟ್ ಮಾಡಿ. ಪ್ರೋಮೋ ಅಂತ ತುಂಬಾ ಅದ್ಭುತವಾಗಿ ಬಂದಿದೆ. ಎಪಿಸೋಡ್ ಕೂಡ ನಿನ್ನೆ ತುಂಬಾ ಚೆನ್ನಾಗಿತ್ತು. ಆರ್ಗ್ಯುಮೆಂಟ್ ಅಂತ ಬಂದಾಗ ಒಂದು ಸ್ವಲ್ಪ ಕಾವ್ಯ ನಮ್ಮ ರಕ್ಷಿತಾ ಅವ್ರು ಆಗ್ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದ್ರು. ಬಟ್ ಗಿಲ್ಲಿ ಅಲ್ಲಲ್ಲಿ ಸ್ವಲ್ಪ ಹೆಚ್ಚಾಗಿ ಮಾತಾಡ್ತೇನೆ ಅಂದ್ರೆ ಜನಕ್ಕೆ ಅದೇ ಬೇಕು, ಹೆಚ್ಚಾಗಿ ಮಾತಾಡೋದೇ ಬೇಕು. ಅವ್ರು ಮಾಡಿದ್ರೆ ಯಾವ್ದು ತಪ್ಪಲ್ಲ ಅನ್ಸುತ್ತೆ. ಪ್ರತಿಯೊಂದರಲ್ಲೂ ಕಾಮಿಡಿ ಮಾಡ್ತಾ ಇರ್ತಾನೆ, ಕಾಮಿಡಿ ಹುಡ್ತಾ ಇರ್ತಾನೆ. ಒಳ್ಳೆ ಎಂಟರ್ಟೈನರ್ ಅಂತ ಹೇಳ್ಬೋದು. ಡ್ಯಾನ್ಸ್ ಅಂತ ಅದ್ಭುತವಾಗಿತ್ತು ಲೈವ್ ಅಲ್ಲಿ ನೋಡಿದಾಗಂತೂ. ನಮ್ಮ ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ರಾಸಿಕದ್ ಆಗಿರ್ಬೋದು, ತುಂಬಾ 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 ಚೆನ್ನಾಗಿತ್ತು. ನಾನು ಲೈವ್ ಅಪ್ಡೇಟ್ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ, ಹೋಗಿ ನೀವು ನೋಡ್ಬೋದು, ಚೆಕ್ ಮಾಡ್ಕೋಬಹುದು. ಕಾರ್ಟಲ್ಲಿ ಬರುತ್ತೆ, ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ. ಲೈವ್ ಅಲ್ಲಿ ಏನೇನೆಲ್ಲ ಆಯ್ತಂತ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಇದು ಒಂದು ಪ್ರೋಮೋ ಆಗಿತ್ತು. ಈ ಪ್ರೋಮೋದಲ್ಲಿ ಯಾರು ಗೆಲ್ತಾರ ಅಂದ್ರೆ ಏನೋ ಅಪ್ಡೇಟ್ ಬಂದ್ರೆ ಬೇಗ ವಿಡಿಯೋ ಮಾಡ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.